ಸೋಹಂ ಎನ್ನದೆ ದಾಸೋಹಂ ಎನ್ನಯ್ಯ ಎಂಬ ಶಿವಶರಣರ ಬಸವ ತತ್ವದಂತೆ ಶರಣರು ತಮಗೆ ದಾಸೋಹ ಇಲ್ಲದಿದ್ದರೂ ಬರುವಂಥ ಭಕ್ತರಿಗೆ ಜಾತಿ, ಮತ, ಧರ್ಮವನ್ನು ಕೇಳದೆ ಹಸಿವನ್ನು ನೀಗಿಸುವ ಪದ್ಧತಿಯು ಧಾರ್ಮಿಕ ಕ್ಷೇತ್ರಗಳಾದ ಮಠ, ಆಶ್ರಮ, ದೇವಸ್ಥಾನಗಳಲ್ಲಿ ದಾಸೋಹವನ್ನು ನೀಡುವ ಪದ್ಧತಿ ಮೊದಲಿನಿಂದಲೂ ರೂಢಿಯಲ್ಲಿದೆ. ಕಲ್ಪತರುನಾಡು ಶಿವಶರಣರ ಬೀಡು ಪುಣ್ಯಭೂಮಿ ಎಂದೇ ಜಗತ್ ಪ್ರಖ್ಯಾತಿ ಹೊಂದಿರುವ ದಾಸೋಹದ ಅಕ್ಷಯ ಪಾತ್ರೆ ಎನಿಸುವುದು ನಮ್ಮ ಶ್ರೀ ಸಿದ್ಧಗಂಗಾ ಮಠ. ಶ್ರೀಮಠದ ಅಡುಗೆ ಮನೆಯ ಒಲೆಯು ಕೇವಲ ಬೆಂಕಿಯಲ್ಲ, ಒಣ ಸೌದೆಯ ಉರಿಯಲ್ಲ. ಮಹಾತಪಸ್ವಿ ಮಠದ 4ನೇ ಉತ್ತರಾಧಿಕಾರಿಯಾಗಿದ್ದ ಶ್ರೀ ಅಟವಿ ಸ್ವಾಮಿಗಳು ಹಸಿದ ಹೊಟ್ಟೆಗಳಿಗೆ ಅನ್ನ ದೇವರ ಮುಂದೆ ಇನ್ನೂ ದೇವರಿಲ್ಲ ಎಂಬ ನುಡಿಗಳಂತೆ ಆರಂಭಿಸಿದ ದಾಸೋಹ ಜ್ಯೋತಿ. ಶ್ರೀ ಸಿದ್ಧಗಂಗಾ ಮಠದ ದಾಸೋಹದ ಇತಿಹಾಸವನ್ನು ನೋಡುವುದಾದರೆ 19ನೇ ಶತಮಾನದಲ್ಲಿ ಸಿದ್ಧಲಿಂಗ ಸ್ವಾಮಿಗಳ ಶಿಷ್ಯ ಅಟವಿ ಸ್ವಾಮಿಗಳು ಮೊದಲಿಗೆ ಆರದೇ ಇರುವ ಅಗ್ನಿಯನ್ನು ಹೊತ್ತಿಸಿ ನೂರಾರು ಭಕ್ತರಿಗೆ, ವಿದ್ಯಾರ್ಥಿಗಳಿಗೆ ದಾಸೋಹ ವ್ಯವಸ್ಥೆಯನ್ನು ಮಾಡಿದರು. ಕ್ರಿಸ್ತಶಕ 1300ರಲ್ಲಿ ಶ್ರೀಮಠದ 5ನೇ ಪಟ್ಟಾಧ್ಯಕ್ಷರಾಗಿ ಬಂದ ತ್ರಿಕಾಲಜ್ಞಾನಿ ಶ್ರೀ ಶ್ರೀ ಉದ್ದಾನ ಶಿವಯೋಗಿಗಳು ದಾಸೋಹದ ಜೊತೆಗೆ ಅಕ್ಷರ ದಾಸೋಹವನ್ನು ತಂದರು. ಎಂಬಲ್ಲಿ ಭವ ಹರಿತು, ಸಾ ಎಂಬಲ್ಲಿ ಸರ್ವಜ್ಞಾನಿಯಾದನು, ವಾ ಎಂದು ವಚಿಸುವಲ್ಲಿ ಚೈತನ್ಯಾತ್ಮಕನಾದನು. ಇಂತಿ ಬಸವತ್ರ ಎನ್ನ ಸರ್ವಾಂಗದೊಳಗೆ ತೊಳಗಿ ಬೆಳಗುತ್ತಿದ್ದ ಅಖಂಡ ಗುರು ಶಿವಕುಮಾರೇಶ್ವರ ಪ್ರಭುಗಳ ಪಾದ ಪದ್ಮಗಳಲ್ಲಿ ಪದಮಾಡುತ್ತಾ, ಇದು 800 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಸಿದ್ಧಗಂಗಾ ಕ್ಷೇತ್ರ. ಗೋಸಲ ಸಿದ್ದೇಶ್ವರರು ತಪಸ್ಸಿಗೆ ಕೂತಾಗ ಒಬ್ಬ ಋಷಿಮುನಿಗೆ ಬಾಯಾರಿಕೆಯಾಗಿ ತನ್ನ ಪಾದದಿಂದ ಬಂಡೆಯನ್ನು ಮೆತ್ತಿ ಒತ್ತಿದಾಗ ಅಲ್ಲಿ ನೀರು ಉದ್ಭವವಾಯಿತು. ಅದೇ ಸಿದ್ಧಗಂಗಾ ಎಂದು ನಾಡಿನ ವಿಖ್ಯಾತಗಳಲ್ಲಿ ಇದು ಒಂದು ಹೆಸರುವಾಸಿಯಾಗಿದೆ. ಪ್ರತಿದಿನವೂ ಬೆಳಗಿನ ಜಾವ ಅಡಿಕೆ ಸಿಪ್ಪೆ, ಭತ್ತದ ಹೊಟ್ಟನ್ನು ಬಳಸಿ ಒಲೆ ಹೊತ್ತಿಸಿ 19 ಜನ ಮಹಿಳೆಯರು ತರಕಾರಿಗಳನ್ನು ಹಚ್ಚುತ್ತಾ ಅವುಗಳನ್ನು ಅಡುಗೆ ತಯಾರಕನು ಬಂದು ಚೀಲದಲ್ಲಿ ಹಾಕಿಕೊಂಡು ಕುದಿಯುವ ಪಾತ್ರೆಗೆ ನೀರನ್ನು, ತರಕಾರಿಯನ್ನು ಬೇಯಲು ಹಾಕಿ ಅಕ್ಕಿಯನ್ನು ಸೇರ್ಪಡಿಸಿ ಭಕ್ತರಿಗೆ ಉಪಹಾರವನ್ನು ತಯಾರಿಸುತ್ತಾರೆ. ಸುಕ್ಷೇತ್ರವಾಗಿರ್ತಕ್ಕಂಥ ಸಿದ್ಧಗಂಗಾ ಮಠದಲ್ಲಿ ಪ್ರತಿನಿತ್ಯ 12,000 ಅನಾಥ ಕಂದಮ್ಮಗಳಿಗೆ ಕರುಣೆವಿಟ್ಟು ಕಾಪಾಡುತ್ತಿದ್ದಕ್ಕಂಥ ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳು ಅವರ ಹಡಿದಾವರಗಳಲ್ಲಿ ಪಡಮಾಡುತ್ತಾ ಅವರ ಕರ ಸಂಜಾತರಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಈಗಲೂ ಅವರ ಆದಿಯನ್ನೇ ಹಿಡಿದು 12,000 ಅನಾಥ ಕಂದಮ್ಮ ಮಕ್ಕಳಿಗೆ ಅನ್ನ ವಸತಿ ದಾಸೋಹವನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಈ ಮಹಾಮನೆಯಲ್ಲಿ ಮಧ್ಯಾಹ್ನದ ಉಪಹಾರಕ್ಕಾಗಿ 60 kg ಟೊಮೊಟೊ, 80 kg ಈರುಳ್ಳಿ,
23 kg ಮೆಣಸಿನಕಾಯಿ ತರಕಾರಿಗಳನ್ನು ಯಂತ್ರದ ಸಹಾಯದಿಂದ ಕತ್ತರಿಸಿ ಅದನ್ನು ಸಾಂಬಾರು ಮಾಡುವ 400 ಲೀಟರ್ ನೀರನ್ನು ಹಿಡಿಯುವ ಕೊಳಗದಲ್ಲಿ ಹಚ್ಚಿರುವ ತರಕಾರಿಯನ್ನು 20 kg ಖಾರದ ಪುಡಿ 25 kg ಧನ್ಯ ಪುಡಿಯನ್ನು ಹಾಕಿ ಹೆಚ್ಚಿನ ಅಡಿಕೆ ಸಿಪ್ಪೆ ಭತ್ತದ ಒಟ್ಟು ಬಳಸಿ ಕುದಿಸುತ್ತಾ ಸಾಂಬಾರನ್ನು ತಯಾರು ಮಾಡುತ್ತಾರೆ. ಒಂದು ದಿವಸಕ್ಕೆ ನಮ್ಮಲ್ಲಿ 30 ರಿಂದ 35 ಕ್ವಿಂಟಲು ಅಕ್ಕಿ ಬೇಕಾಗುತ್ತೆ. ಆ ಒಂದು ಎಲ್ಲ ವ್ಯವಸ್ಥೆಯನ್ನು ಪರಮ ಪೂಜ್ಯರೇ ವ್ಯವಸ್ಥೆ ಮಾಡ್ತಾಯಿದ್ದಾರೆ. ಒಂದು ದಿವಸಕ್ಕೆ ನಮಗೆ 5 ಕ್ವಿಂಟಲು ತೊಗರಿ ಬೇಳೆ ಬೇಕು, 40 ಸೇರು ಖಾರ ಪುಡಿ ಬೇಕು, 60 ರಿಂದ 70 ಸೇರು ಹುರ್ಗಳ ಪುಡಿ ಬೇಕು, ಹಾಗೆ ಒಂದು 50 ರಿಂದ 60 kg ಹುಣಸೆಹಣ್ಣು ಬೇಕು, 4 ಕ್ವಿಂಟಲು ರಾಗಿ ಹಿಟ್ಟು ಬೇಕು. ಅದರ ಜೊತೆಯಲ್ಲಿ ಸಂಜೆಯ ಟೈಮು 12,000 ಮಕ್ಕಳಿಗೂ ಚಪಾತಿ ವ್ಯವಸ್ಥೆ ಇರುತ್ತೆ. ಎಲ್ಲ ಈ ಥರ ದಾಸೋಹವನ್ನು ಪರಮ ಪೂಜ್ಯರು ಅಂದಿನಿಂದ ಏನು ನಡೆಸ್ಕೊಂಬಂದಿದ್ದೋ ಅದೇ ರೀತಿ ಇವತ್ತು ಸಹ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅಂತಹ ಒಂದು ಪವಿತ್ರವಾದ ಕ್ಷೇತ್ರದಲ್ಲಿ ನಾವಿದ್ದೇವೆ, ನಾವೆಲ್ಲ ಒಂದು ಸೇವೆ ಮಾಡ್ತಾಯಿದ್ದೀವಿ ಅಂತ ಹೇಳೋಕ್ಕೆ ನಮಗೆ ಒಂದು ಹೆಮ್ಮೆಯ ವಿಷಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮುನ್ನೂರು kg ಅಕ್ಕಿಯನ್ನು ಒಂದೇ ಬಾರಿ 4 ಸ್ಟೀಲ್ ಪಾತ್ರೆಗಳಲ್ಲಿ ಹಾಕಿ ಅವುಗಳಿಗೆ ಹಬೆಯನ್ನು ಕೊಟ್ಟು 10 ನಿಮಿಷದಲ್ಲಿ ಅನ್ನವನ್ನು ತಯಾರು ಮಾಡಿ ಅದನ್ನು ಸಿಬ್ಬಂದಿಗಳು ಚೀಲದಲ್ಲಿ ಹಿಡಿದು ರಾಶಿ ಮಾಡುತ್ತಾರೆ. ದೊಡ್ಡ ಕಬ್ಬಿಣದ ಪಾತ್ರೆಗೆ ಅರ್ಧದಷ್ಟು ನೀರನ್ನು ಬಿಟ್ಟು ಮುಂಭಾಗದ ಒಲೆಯ ಉರಿಯನ್ನು ಕೊಟ್ಟು 230 kg ರಾಗಿಯ ಹಿಟ್ಟನ್ನು ಹಾಕಿ ಅದನ್ನು ಬೇಯಿಸಿ ಸಿಬ್ಬಂದಿಗಳು ಸುತ್ತಲೂ ಕೋಲುಗಳಿಂದ ತಿರುಗಿಸಿ ಬೆಂದ ನಂತರ ರಾಶಿ ಮಾಡಿ ಸಣ್ಣ ಗಾತ್ರದ ಮುದ್ದೆ ತಯಾರಿಸುತ್ತಾರೆ. ಇದರಲ್ಲಿ ಭಕ್ತಾದಿಗಳಿಗೆ ವಿದ್ಯಾರ್ಥಿಗಳಿಗೆ ಹಂತವಾಗಿ ಅಡುಗೆಯನ್ನು ತಯಾರಿಸಲಾಗುತ್ತದೆ. ವಿದ್ಯಾರ್ಥಿಗಳೇ ಸಮವಸ್ತ್ರ ಧರಿಸಿ ಊಟವನ್ನು ಬಡಿಸುತ್ತಾರೆ. ಮಠದ ಆಶಾಕಿರಣ ತ್ರಿವಿಧ ದಾಸೋಹಿಗಳು ಶಿವಕುಮಾರ ಸ್ವಾಮಿಗಳ ಕಾಲದಲ್ಲಿ
ದಾಸೋಹ ಉನ್ನತ ಮಟ್ಟಕ್ಕೇರಿ 50 ವಿದ್ಯಾರ್ಥಿಗಳಿಂದ ಪ್ರಾರಂಭವಾಗಿ 10,000 ವಿದ್ಯಾರ್ಥಿಗಳಿಗೆ ಊಟವನ್ನು 9:30ರಿಂದ ಪ್ರಾರಂಭವಾಗಿ ಸಂಜೆ 8 ಗಂಟೆಯವರೆಗೆ ಇದ್ದು ಸುದೀರ್ಘ ದಾಸೋಹ ವ್ಯವಸ್ಥೆ ವಿಶೇಷವಾಗಿದೆ. ರಾತ್ರಿ ಊಟ ಮುಗಿದ ಮೇಲೆ ಭಕ್ತರ ದಾಸೋಹ ನಿಲಯವನ್ನು ಸ್ವಚ್ಛ ಮಾಡಿ ಆಸನದ ಟೇಬಲನ್ನು ಯಥಾಕ್ರಮ ಜೋಡಿಸುತ್ತಾರೆ. ವಿದ್ಯಾರ್ಥಿಗಳ ದಾಸೋಹ ನಿಲಯವನ್ನು ವಿದ್ಯಾರ್ಥಿಗಳೇ ಸ್ವಚ್ಛ ಮಾಡಿಕೊಳ್ಳುತ್ತಾರೆ. ಶ್ರೀ ಸಿದ್ಧಗಂಗಾ ಮಠದಲ್ಲಿ ಕಾಣಿಸುವ ಇನ್ನೊಂದು ವಿಶೇಷವೇನೆಂದರೆ 10,000 ವಿದ್ಯಾರ್ಥಿಗಳು ಏಕಕಾಲದಲ್ಲಿ ಕುಳಿತು ಕೆಂಪು ವಸ್ತ್ರ, ಬಿಳಿಯ ಪಂಚೆ, ಹಣೆಗೆ ವಿಭೂತಿಯನ್ನು ಧರಿಸಿಕೊಂಡು ಪುಟ್ಟ ಸಾಧು ಸಂತರಂತೆ ಕುಳಿತು ಪ್ರಾರ್ಥನೆಯನ್ನು ಮಾಡುವುದನ್ನು ಕಾಣಬಹುದಾಗಿದೆ. ಶ್ರೀಮಠದ ದಾಸೋಹ ಸೇವೆಯು ಸೂರ್ಯ ಚಂದ್ರರಿರುವವರೆಗೂ ಶಾಶ್ವತವಾಗಿರಲಿ. ಇಲ್ಲಿ ಕಲಿತವರು ಜಗತ್ತಿನ ಯಾವುದೇ ಮೂಲೆಯಲ್ಲೂ ಸುಂದರ ಬದುಕನ್ನು ಕಟ್ಟಿಕೊಳ್ಳುವಷ್ಟು ಸಮರ್ಥರಾಗುತ್ತಾರೆ. ಇಂತಹ ಪುಣ್ಯಕ್ಷೇತ್ರಗಳು ಹೆಚ್ಚು ಸೇವಾ ಪರತೆ ತಾಳಿ ಜಗತ್ತಿನಲ್ಲಿ ಮಾನವ ಧರ್ಮ ರಕ್ಷಣೆಗೆ ಶ್ರಮಿಸಲಿ ಎಂಬುದು ನಮ್ಮ ಆಶಯ.